ಎಲ್ಲರೂ ಕೂಡ ಕೆಸಿಟಿ ರಿಸಲ್ಟ್‌ಗೋಸ್ಕರ ವೇಟ್ ಮಾಡ್ತಾ ಇರ್ತೀರಾ. ಇಂತಹ ಸಮಯದಲ್ಲಿ ನಿಮಗೆ ಕೆಸಿಟಿನಲ್ಲಿ ನೀವು ತಗೊಂಡಿರುವಂತಹ ಮಾರ್ಕ್ಸಿಗೆ ಎಷ್ಟು ರ್ಯಾಂಕ್ ಬರುತ್ತೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದಾಗಿನೇ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೇ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ ಗಳನ್ನ ನಾನು ನಿಮಗೆ ರೆಗ್ಯುಲರ್ ಆಗಿ ಇದೇ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ. ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಕೆಸಿಟಿ ನಲ್ಲಿ ನೀವು ಎರಡು ರೀತಿಯಾಗಿ ಎಕ್ಸಾಮ್ ಅನ್ನ ಬರೆದಿರಬಹುದು. ಒಂದು ಪಿಸಿಬಿ ಕಾಂಬಿನೇಷನ್ ಅಲ್ಲಿ, ಇನ್ನೊಂದು ಪಿಸಿಎಂ ಕಾಂಬಿನೇಷನ್ ಅಲ್ಲಿ. ಸೊ ಪಿಸಿಬಿ ಕಾಂಬಿನೇಷನ್ ಅನ್ನ ಬರ್ದಿದ್ರೆ ಅದಕ್ಕೆ ಸಪರೇಟ್ ಆದಂತಹ ರ್ಯಾಂಕಿಂಗ್ ಲಿಸ್ಟ್ ಇರುತ್ತೆ. ಹಾಗೇನೆ ಪಿಸಿಎಂ ಬರ್ದಿದ್ರೆ ಅದಕ್ಕೆ ಸಪರೇಟ್ ಆದಂತಹ ರ್ಯಾಂಕ್ ಇರುತ್ತೆ. ಇದಕ್ಕೂ ಮೊದಲು ನೀವು ಒಂದು ಕೆಲಸವನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಕೆಸಿಟಿ ನಲ್ಲಿ ನಿಮ್ಮ ರ್ಯಾಂಕ್ ಏನಿದೆ ಅದು ನೀವು ಮೇನ್ ಎಕ್ಸಾಮ್ ಅಲ್ಲಿ ತೆಗೆದುಕೊಂಡಿರುವಂತಹ ಒಂದು ಮಾರ್ಕ್ಸ್ ಏನಿದೆ ಅಂದ್ರೆ ಪಿಯುಸಿ ನಲ್ಲಿ 100 ಮಾರ್ಕ್ಸ್ ಗೆ ಎಕ್ಸಾಮ್ ಆಗುತ್ತಲ್ವಾ, 80 ಮಾರ್ಕ್ಸ್ ನ ಮೇನ್ ಎಕ್ಸಾಮ್ ಹಾಗೆ 20 ಮಾರ್ಕ್ಸ್ ನ ಇಂಟರ್ನಲ್ ಎಕ್ಸಾಮ್ ಏನಾಗುತ್ತೆ. ಸೊ ಇದಕ್ಕೆ ನೀವು ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ದೀರಾ ಅದು ಕೂಡ ಕೌಂಟ್ ಆಗುತ್ತೆ. ಜೊತೆಗೆ ಕೆಸಿಟಿ ನಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿರ್ತೀರಾ ಅದರ ಪರ್ಸೆಂಟೇಜ್ ಕೂಡ ಕೌಂಟ್ ಆಗುತ್ತೆ. ಸೊ ಅದು ಹೇಗೆ ಕೌಂಟ್ ಮಾಡೋದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಪಿಸಿಎಂ ಕಾಂಬಿನೇಷನ್ ಅನ್ನ ತಗೊಂಡು ನಾನು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ. ಇವಾಗ ಫಿಸಿಕ್ಸ್ ಅಂತ ತಿಳ್ಕೊಳ್ಳಿ, ಹಾಗೇನೆ ಮ್ಯಾಥ್ಸ್ ಜೊತೆಗೆ ಕೆಮಿಸ್ಟ್ರಿ. ಸೊ ಈ ಮೂರು ಎಕ್ಸಾಮ್ ಗಳಿದಾವೆ. ಇದು 100 ಎಕ್ಸಾಮ್ ನ 100 ಮಾರ್ಕ್ಸ್ ನ ಎಕ್ಸಾಮ್. ಇದು ಕೂಡ 100, ಇದು ಕೂಡ 100. ಸೊ ಇದರಲ್ಲಿ ನೀವು ಒಂದು 80 ಮಾರ್ಕ್ಸ್ ತಗೊಂಡಿದ್ದೀರಾ ಫಿಸಿಕ್ಸ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ ಒಂದು 75 ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ, ಕೆಮಿಸ್ಟ್ರಿ ನಲ್ಲಿ ಮತ್ತೆ 80 ಮಾರ್ಕ್ಸ್ ಅನ್ನ ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಇದು ಎಕ್ಸಾಂಪಲ್ ಗೋಸ್ಕರ ಹೇಳ್ತಾ ಇರೋದು. ಸೊ ಇವಾಗ ಇಲ್ಲಿ ನೀವು ಪರ್ಸೆಂಟೇಜ್ ಅನ್ನ ತೆಗಿಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ಸೊ 80 ಮಾರ್ಕ್ಸ್, ಸೊ ಅದನ್ನ ಆಡ್ ಮಾಡಿ, ಹಾಗೇನೆ 75 ಅದನ್ನು ಕೂಡ ಆಡ್ ಮಾಡ್ಕೊಳ್ಳಿ, ಮತ್ತೆ 80 ಇದನ್ನ ಕೂಡ ಆಡ್ ಮಾಡಿದೀನಿ, 235 ಬಂದಿದೆ. ಡಿವೈಡೆಡ್ ಬೈ 300 ಮಾಡ್ಬೇಕು ನೀವು. ಸೊ ಅದಕ್ಕೋಸ್ಕರ ಇವಾಗ 235 ಡಿವೈಡೆಡ್ ಬೈ 300 ಮಾಡಿ. ಸೊ ಎಷ್ಟು ಬರುತ್ತೆ ಇಂಟು 100. ಸೊ ಈ ರೀತಿಯಾಗಿ ಮಾಡಿದಾಗ ನಿಮ್ಮ ಪರ್ಸೆಂಟೇಜ್ ಬರುತ್ತೆ 78.33 ಬಂದಿದೆ. ಸೊ ಅದನ್ನ ಒಂದ್ ಕಡೆ ಬರ್ದಿಟ್ಕೊಂಡಿರಿ. ನಾನು ಇಲ್ಲಿ ಅದನ್ನ ಬರೀತಾ ಇದ್ದೀನಿ. ಇನ್ನು ಕೆಸಿಟಿ ಎಕ್ಸಾಮ್ ಏನಿರುತ್ತೆ, ಸೊ ಅದರಲ್ಲೂ ಕೂಡ ಫಿಸಿಕ್ಸ್, ಮ್ಯಾಥ್ಸ್ ಹಾಗೇನೆ ಕೆಮಿಸ್ಟ್ರಿ, ಸೊ ಈ ಮೂರು ಸಬ್ಜೆಕ್ಟ್ ಗೆ ಎಕ್ಸಾಮ್ ಅನ್ನ ಬರ್ದಿದ್ದೀರಾ ಅಂತ ಹೇಳಿದ್ರೆ, ಸೊ ಕೆಸಿಟಿ ನಲ್ಲಿ 60 ಮಾರ್ಕ್ಸ್ ನ ಎಕ್ಸಾಮ್ ಇರುತ್ತೆ. 60. ಸೊ ಇದ್ರಲ್ಲೊಂದು 40 ತಗೊಂಡಿದ್ದೀರಾ, ಇದ್ರಲ್ಲೊಂದು 30, ಹಾಗೇನೆ ಇದ್ರಲ್ಲೊಂದು 35 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಎಕ್ಸಾಂಪಲ್ ಗೋಸ್ಕರ. ಸೊ ಅದರ ಪರ್ಸೆಂಟೇಜ್ ಅನ್ನು ಕೂಡ ನೀವು ಇಲ್ಲಿ ತೆಗಿಬೇಕು. ಸೊ 40 ಪ್ಲಸ್ 30 ಪ್ಲಸ್ 35, ಸೊ 105 ಆಯ್ತು. ಡಿವೈಡೆಡ್ ಬೈ 60. ಸೊ ಟೋಟಲ್ ಆಗಿ 180 ಮಾರ್ಕ್ಸ್ ಆಯ್ತಲ್ವಾ. ಸೊ 180 ಮಾಡಬೇಕು ಇಂಟು 100. ಸೊ ಅವಾಗ ಇಲ್ಲಿ ಎಷ್ಟು ಬರುತ್ತೆ, 58.33 ಬರುತ್ತೆ. ಸೊ ಅದನ್ನ ಕೂಡ ಬರ್ದಿಟ್ಕೊಂಡಿರಿ, 58.33. ಸೊ ಇವಾಗ ನಿಮ್ಮ ಹತ್ರ ಮೇನ್ ಎಕ್ಸಾಮ್ ನ ಪರ್ಸೆಂಟೇಜ್ ಇದೆ, ಹಾಗೆ ಕೆಸಿಟಿ ನಲ್ಲಿ ನಿಮಗೆ ಬಂದಿರುವಂತಹ ರಿಸಲ್ಟ್ ನ ಪರ್ಸೆಂಟೇಜ್ ಇದೆ. ಸೊ ಇವಾಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇವೆರಡನ್ನ ಸೇರಿಸಿ ಮತ್ತೊಂದು ಹೊಸ ಪರ್ಸೆಂಟೇಜ್ ಅನ್ನ ತೆಗಿಬೇಕು. ಸೊ ಅದು 78.33 ಪ್ಲಸ್ 58.33, ಸೊ 136 ಬರುತ್ತೆ. ಡಿವೈಡೆಡ್ ಬೈ 2 ಮಾಡ್ಬೇಕಾಗಿರುತ್ತೆ. ಯಾಕಂತಂದ್ರೆ 2% ನ ಒಂದು ಅಗ್ರಿಗೇಟ್ ಅನ್ನ ತೆಗಿತಾ ಇರೋದ್ರಿಂದ ಸೊ ಇಷ್ಟು ಬರುತ್ತೆ. 68.33 ಏನಿದೆ ಅದು ನಿಮ್ಮ ಕೆಸಿಟಿ ರ್ಯಾಂಕಿಂಗ್ ಅನ್ನ ಡಿಸೈಡ್ ಮಾಡುವಂತಹ ಪರ್ಸೆಂಟೇಜ್ ಆಗಿರುತ್ತೆ. ಸೊ ಈ ಒಂದು ಪರ್ಸೆಂಟೇಜ್ಗೆ ನೀವು ಎಷ್ಟು ರ್ಯಾಂಕ್ ಬರುತ್ತೆ ಅನ್ನೋದನ್ನ ಇವಾಗ ಚೆಕ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ನಿಮ್ಮ ಒಂದು ಪರ್ಸೆಂಟೇಜ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಇವಾಗ ಎಷ್ಟು ಪರ್ಸೆಂಟೇಜ್ ಬಂದ್ರೆ ಎಷ್ಟು ರ್ಯಾಂಕ್ ಬರುತ್ತೆ ಅದರ ಬಗ್ಗೆ ನೋಡ್ತಾ ಹೋಗೋಣ. ಹಾಗೇನೆ ಈ ಮಾಹಿತಿಯನ್ನ ತಿಳಿಸ್ಕೊಡೋಕ್ಕಿಂತ ಮೊದಲು ಒಂದು ವಿಷಯವನ್ನ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಇದು ಪಿಸಿಬಿ ಕಾಂಬಿನೇಷನ್ ಗೆ ಸಂಬಂಧಪಟ್ಟ ಹಾಗೆ ರಿಸಲ್ಟ್ ಅನ್ನು ನಾನಿಲ್ಲಿ ಹೇಳ್ತಾ ಇರೋದು, ಅಥವಾ ಆ ಒಂದು ರ್ಯಾಂಕಿಂಗ್ ಇದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. 100% ಇದೇ ರೀತಿಯಾಗಿ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಬಟ್ ಹೈ ಚಾನ್ಸಸ್ ಇರುತ್ತೆ ಇದೇ ರೀತಿಯಾಗಿ ಲಿಸ್ಟ್ ಬರೋದಕ್ಕೆ, ಇದೇ ರೀತಿಯಾಗಿ ನಿಮ್ಮ ರ್ಯಾಂಕಿಂಗ್ ಬರೋದಕ್ಕೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಎಕ್ಸಾಮ್ ಏನಾಗಿದೆ, ಸೊ ಅದರ ಒಂದು ಆಧಾರದ ಮೇಲೆ, ಜೊತೆಗೆ ಈ ಸಲ ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರ್ದಿದ್ದಾರೆ, ಹಾಗೇನೆ ಇಲ್ಲಿ ಯಾವ ರೀತಿಯಾಗಿ ರ್ಯಾಂಕಿಂಗ್ ಡಿಸೈಡ್ ಆಗುತ್ತೆ, ಸೊ ಇದರ ಆಧಾರದ ಮೇಲೆ ಈ ಒಂದು ಲಿಸ್ಟ್ ಅನ್ನ ಮಾಡಿರೋದು. ಸೊ ಇವಾಗ ಲಿಸ್ಟ್ ಅನ್ನ ನೋಡ್ತಾ ಹೋಗೋಣ. ಸೊ ಕೆಸಿಟಿ ಮತ್ತು ಮೇನ್ ಎಕ್ಸಾಮ್ ಇದರ ಪರ್ಸೆಂಟೇಜ್ ಅಂದ್ರೆ ಇವೆರಡನ್ನ ಸೇರಿಸಿ ಟೋಟಲ್ ಆಗಿ ಒಂದು ಪರ್ಸೆಂಟೇಜ್ ಬಂದಿತ್ತಲ್ವಾ, ಈ ಪರ್ಸೆಂಟೇಜ್ ಅಲ್ಲಿ ನಿಮ್ಗೆ ಏನಾದ್ರು 95ರಿಂದ 100% ಬಂದಿದ್ರೆ ನೀವು 1ರಿಂದ 400 ರ್ಯಾಂಕ್ ಅನ್ನ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು 90ರಿಂದ 95% ಏನಾದ್ರು ಬಂದಿದೆ ಅಂತ ಹೇಳಿದ್ರೆ 400ರಿಂದ 1,500 ಇಷ್ಟು ರ್ಯಾಂಕಿಂಗ್ ನ ನೀವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಇದು ಪಿಸಿಬಿ ಕಾಂಬಿನೇಷನ್ ನಾನು ಹೇಳ್ತಾ ಇರೋದು. ಪಿಸಿಎಂ ಕಾಂಬಿನೇಷನ್ ಗೆ ಹೇಗಾಗುತ್ತೆ ಅದನ್ನ ಕೂಡ ಇದೇ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ 85ರಿಂದ 90, ಸೊ ಇಷ್ಟಾಗಿದ್ರೆ 1,500ದಿಂದ 3,100, ಸೊ ಇಷ್ಟು ರ್ಯಾಂಕ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಹಾಗೇನೆ 80ರಿಂದ 85% ಒಳಗಡೆ ಇದೆ ಅಂತ ಹೇಳಿದ್ರೆ 3,100ರಿಂದ ಶುರು ಮಾಡಿ 5,200 ತನಕ ಕೂಡ ಈಸಿಯಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೇನೆ 75ರಿಂದ ಶುರು ಮಾಡಿ 80% ನ ಒಳಗಡೆ ಇದೆ ಅನ್ನೋದಾದ್ರೆ 5,200ರಿಂದ ಶುರು ಮಾಡಿ 8,500, ಸೊ ಇಷ್ಟರ ಒಳಗಡೆ ನಿಮ್ಮ ರ್ಯಾಂಕಿಂಗ್ ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ.
ಇನ್ನು 70ರಿಂದ 75 ಅಂತ ನೀವು ನೋಡೋದಾದ್ರೆ ಈ ಒಂದು ಪರ್ಸೆಂಟೇಜ್ಗೆ ನಿಮ್ಗೆ 8,500ದಿಂದ 11,500. ಸೊ ಇಷ್ಟರ ಒಳಗಡೆ ನಿಮ್ಮ ರ್ಯಾಂಕ್ ಬರುವಂತಹ ಚಾನ್ಸಸ್ ಹೈ ಇರುತ್ತೆ. ಇನ್ನು 65ರಿಂದ ಶುರು ಮಾಡಿ 70 ಆಗಿರಬಹುದು, 60ರಿಂದ ಶುರು ಮಾಡಿ 65 ಆಗಿರಬಹುದು. ಸೊ ಟೋಟಲ್ ಆಗಿ 60ರಿಂದ 70%. ಸೊ ಇಷ್ಟರ ಒಳಗಡೆ ನಿಮ್ಮ ಪರ್ಸೆಂಟೇಜ್ ಇದೆ ಅಂತ ಹೇಳಿದ್ರೆ ಸೊ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇರ್ತಾರೆ. ಸೊ ಹೈ ಚಾನ್ಸಸ್ ಇರುತ್ತೆ ಇಲ್ಲಿ ನಿಮ್ಮ ರ್ಯಾಂಕಿಂಗ್ ಏನಿದೆ ಸೊ ಅದು ಏರುಪೇರು ಆಗೋದಕ್ಕೆ. 0.1 ಮಾರ್ಕ್ಸ್ ಅಲ್ಲೂ ಕೂಡ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಸೊ ಹೀಗಾಗಿನೇ ಇಲ್ಲಿ 11,500ದಿಂದ ಶುರು ಮಾಡಿ 26,000. ಸೊ ಇದರ ಒಳಗಡೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಪರ್ಸೆಂಟೇಜ್ ಏನಾದ್ರೂ 60ರಿಂದ 70ರ ಒಳಗಡೆ ಇದೆ ಅನ್ನೋದಾದ್ರೆ. ಬಟ್ 65ರಿಂದ 70 ಇದೆ ಅಂತ ಹೇಳಿದ್ರೆ 11,500ದಿಂದ 17,000ವನ್ನ ನೀವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. 60ರಿಂದ 65 ಇದೆ ಅನ್ನೋದಾದ್ರೆ 17,500ದಿಂದ 26,000 ತನಕ ನಿಮ್ಮ ರ್ಯಾಂಕಿಂಗ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಇನ್ನು 55ರಿಂದ 60 ಇದೆ ಅನ್ನೋದಾದ್ರೆ ಅವಾಗ ನೀವು 26ರಿಂದ 37,000 ರ್ಯಾಂಕಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೇನೆ 50ರಿಂದ 55 ಇದೆ ಅನ್ನೋದಾದ್ರೆ 37,000ದಿಂದ 47,000 ತನಕ ಕೂಡ ಈಸಿಯಾಗಿ ನೀವು ನಿಮ್ಮ ರ್ಯಾಂಕಿಂಗ್ ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಇನ್ನು 50ಕ್ಕಿಂತ ಕಡಿಮೆ ಇದೆ ಪರ್ಸೆಂಟೇಜ್ ಅನ್ನೋದಾದ್ರೆ 47,000ಕ್ಕಿಂತ ಎಬೋವ್ ಇರುತ್ತೆ. ಸೊ ಇದು PCB ಕಾಂಬಿನೇಷನ್ ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂತಹ PCM ಕಾಂಬಿನೇಷನ್, ಸೊ ಅದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಸೊ PCM ಅನ್ನ ನೀವು ಬರ್ದಿದ್ದೀರಾ, ಸೊ ಇದಕ್ಕೋಸ್ಕರ KCT ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿದೀರಾ ಅನ್ನೋದಾದ್ರೆ ಇಲ್ಲಿ ನಿಮ್ಗೆ 95ರಿಂದ 100% ಬಂದಿದೆ ಅನ್ನೋದಾದ್ರೆ ಈಸಿಯಾಗಿನೇ 1ನೇ ರ್ಯಾಂಕ್ ಇಂದ 800ನೇ ರ್ಯಾಂಕ್ ತನಕ ಕೂಡ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಹಾಗೇನೆ 90ರಿಂದ ಏನಾದರೂ 95% ನಿಮ್ದಾಗಿದೆ ಅನ್ನೋದಾದ್ರೆ 800ರಿಂದ ಶುರು ಮಾಡಿ 2,000 ತನಕ ನೀವು ಈಸಿಯಾಗಿನೇ ನಿಮ್ಮ ರ್ಯಾಂಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಹಾಗೇನೆ ನಿಮ್ದೇನಾದ್ರೂ 85ರಿಂದ ಶುರು ಮಾಡಿ 90, ಸೊ ಈ ರೇಂಜ್ ಅಲ್ಲಿ ನಿಮ್ಮ ಒಂದು ಪರ್ಸೆಂಟೇಜ್ ಇದೆ. ಸೊ ಇವಾಗ ನನಗೆ ಎಷ್ಟು ರ್ಯಾಂಕ್ ಬರಬಹುದು ಅಂತ ನೀವು ಕೇಳೋದಾದ್ರೆ 2,000ದಿಂದ ಶುರು ಮಾಡಿ 4,500 ತನಕ ಕೂಡ ನಿಮ್ಮ ರ್ಯಾಂಕಿಂಗ್ ಬರುವಂತಹ ಚಾನ್ಸಸ್ ಇರುತ್ತೆ. ಅದೇನೆ ನಿಮ್ಮ ಪರ್ಸೆಂಟೇಜ್ ಏನಾದ್ರೂ 80ರಿಂದ ಶುರು ಮಾಡಿ 85 ಇದೆ, ಸೊ ಈ ರೇಂಜ್ ಅಲ್ಲಿ ಇದೆ ಅನ್ನೋದಾದ್ರೆ ಅವಾಗ ನೀವು 4,500ದಿಂದ ಶುರು ಮಾಡಿ 9,200, ಸೊ ಈ ರೇಂಜ್ ಅಲ್ಲಿ ನಿಮ್ಮ ರ್ಯಾಂಕಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 75ರಿಂದ ಶುರು ಮಾಡಿ 80, ಸೊ ಈ ಪರ್ಸೆಂಟೇಜ್ ರೇಂಜ್ ಅಲ್ಲಿ ನಿಮ್ಮ ಒಂದು ಪರ್ಸೆಂಟೇಜ್ ಬರುತ್ತೆ ಅನ್ನೋದಾದ್ರೆ 9,200ರಿಂದ ಶುರು ಮಾಡಿ 16,000, ಸೊ ಇಲ್ಲಿಯ ತನಕ ಕೂಡ ನೀವು ನಿಮ್ಮ ರ್ಯಾಂಕಿಂಗ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದಾದ ನಂತರ ತುಂಬಾನೇ ಜಾಸ್ತಿ ಆಗ್ತಾ ಹೋಗುತ್ತೆ ರ್ಯಾಂಕಿಂಗ್, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 70ರಿಂದ ಶುರು ಮಾಡಿ 75%, ಸೊ ಈ ರೇಂಜ್ ಅಲ್ಲಿ ನಿಮ್ಮ ಒಂದು ಪರ್ಸೆಂಟೇಜ್ ಬರುತ್ತೆ ಅನ್ನೋದಾದ್ರೆ 16,000ದಿಂದ ಶುರು ಮಾಡಿ ಬರೋಬ್ಬರಿ 25,000 ತನಕ ಕೂಡ ನಿಮ್ಮ ರ್ಯಾಂಕಿಂಗ್ ಹೋಗುವಂತಹ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 65ರಿಂದ ಶುರು ಮಾಡಿ 70%, ಇಲ್ಲಿ ತುಂಬಾನೇ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಹೀಗಾಗಿ ಇಲ್ಲಿ ತುಂಬಾನೇ ರ್ಯಾಂಕಿಂಗ್ ಕೂಡ ಇರುತ್ತೆ. 25,000ದಿಂದ ಶುರು ಮಾಡಿ 42,000, ಸೊ ಇಲ್ಲಿಯ ತನಕ ಕೂಡ ನಿಮ್ಗೆ ರ್ಯಾಂಕಿಂಗ್ ಬರುವಂತಹ ಚಾನ್ಸ್ ಇದೆ. ನಿಮ್ದೇನಾದ್ರೂ 65ರಿಂದ 70% ಆಗಿದ್ರೆ. ಅದೇನೆ ಅದಕ್ಕಿಂತ ಸ್ವಲ್ಪ ಕಡಿಮೆ 60ರಿಂದ 65 ಅನ್ನೋದಾದ್ರೆ 100% 42,000ಕ್ಕಿಂತನೂ ಜಾಸ್ತಿನೇ ಹೋಗುವಂತಹ ಚಾನ್ಸಸ್ ಏನೇ ಇರುವಂತದ್ದು. 42,000ದಿಂದ ಶುರು ಮಾಡಿ ಬರೋಬ್ಬರಿ 57,000 ತನಕ ಕೂಡ ನಿಮ್ಮ ರ್ಯಾಂಕಿಂಗ್ ಹೋಗುವಂತಹ ಚಾನ್ಸಸ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 55% ಇಂದ ಶುರು ಮಾಡಿ 60%, ಸೊ ಈ ರೇಂಜ್ ಅಲ್ಲಿ ನಿಮ್ಮ ಪರ್ಸೆಂಟೇಜ್ ಬರುತ್ತೆ ಅನ್ನೋದಾದ್ರೆ 57,000ದಿಂದ ಶುರು ಮಾಡಿ ಬರೋಬ್ಬರಿ 85,000 ತನಕ ಕೂಡ ನಿಮ್ಮ ರ್ಯಾಂಕಿಂಗ್ ಹೋಗುವಂತಹ ಚಾನ್ಸಸ್ ಇರುವಂತದ್ದು. ಇತ್ತೀಚೆಗಂತೂ ತುಂಬಾನೇ ಕಾಂಪಿಟೇಷನ್ ಹೆವಿ ಆಗಿದೆ. ಸೊ ಹೀಗಾಗಿ ಒಂದೊಂದು ಪರ್ಸೆಂಟೇಜ್ ಅಲ್ಲೂ ಕೂಡ ತುಂಬಾನೇ ರ್ಯಾಂಕಿಂಗ್ ಡಿಫರೆನ್ಸ್ ಆಗುತ್ತೆ. ಇನ್ನು 50ರಿಂದ ಶುರು ಮಾಡಿ 55% ಇದೆ ಅನ್ನೋದಾದ್ರೆ 85ರಿಂದ ಶುರು ಮಾಡಿ 1,10,000 ತನಕ ಕೂಡ ನಿಮ್ಮ ರ್ಯಾಂಕಿಂಗ್ ಹೋಗುವಂತಹ ಚಾನ್ಸಸ್ ಇದೆ. ಇನ್ನು 50ಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಅನ್ನೋದಾದ್ರೆ 1,10,000ಕ್ಕಿಂತ ಕೂಡ ಜಾಸ್ತಿ ನಿಮ್ಮ ರ್ಯಾಂಕಿಂಗ್ ಹೋಗುವಂತಹ ಚಾನ್ಸಸ್ ಇರುವಂತದ್ದು. ಹಾಗಂತ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ನಿಮಗೂ ಕೂಡ ಸೀಟ್ ಸಿಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಕಾಲೇಜಸ್ ಅಲ್ಲಿ ಸೀಟ್ ಸಿಗೋದ್ರ ಬಗ್ಗೆ ಆಗಿರಬಹುದು, ಅಡ್ಮಿಷನ್ ಬಗ್ಗೆ ಆಗಿರಬಹುದು, ಅಥವಾ KCT ಆಪ್ಷನ್ ಎಂಟ್ರಿ ಬಗ್ಗೆ ಆಗಿರಬಹುದು. ಸೊ ಆಪ್ಷನ್ ಎಂಟ್ರಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತಲ್ವಾ, ಸೊ ಅದ್ರ ಬಗ್ಗೆ ಆಗಿರಬಹುದು. ಇನ್ನು KCT ರಿಸಲ್ಟ್ ಯಾವಾಗ ಬರುತ್ತೆ ಇದ್ರ ಬಗ್ಗೆ, ಸೊ ಇದೆಲ್ಲದರ ಬಗ್ಗೆ ನಿಮ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಇದೇ ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಹೀಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಇದೇ ರೀತಿಯಾಗಿ ಈ ಚಾನಲ್ ಅನ್ನ ಪದೇ ಪದೇ ವಿಸಿಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.